ಎಲ್ರಿಗೂ ನಮಸ್ತೆ. ಒನ್ ಕರ್ನಾಟಕಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರ ಒಂದು ನಿಮಗೆಲ್ಲ ಗೊತ್ತು, ಜನಕ್ಕೆ ಅನುಕೂಲ ಆಗಲಿ ಅಂತಲೇ ಜನೌಷಧಿ ಕೇಂದ್ರಗಳನ್ನ ತೆರೆದಿದ್ರು. ಅದರಲ್ಲೂ ಕೂಡ ಒಂದು ಜಿಲ್ಲಾಸ್ಪತ್ರೆ ಒಂದು ಆಸ್ಪತ್ರೆ ಆವರಣದಲ್ಲೂ ಕೂಡ ಈ ಒಂದು ಕೇಂದ್ರಗಳನ್ನ ತೆಗೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿತ್ತು. ಆದರೆ ರಾಜ್ಯ ಸರ್ಕಾರ ಈ ಜನೌಷಧಿ ಕೇಂದ್ರವನ್ನ ಮುಚ್ಚೋದಕ್ಕೆ ಒಂದು ಆದೇಶವನ್ನ ಕೂಡ ಹೊರಡಿಸಿತ್ತು. ಇದೆಲ್ಲ ನಿಮಗೆ ಗೊತ್ತು. ಇವಾಗ ಏನಾಗಿದೆ, ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿನ ಜನೌಷಧಿ ಕೇಂದ್ರಗಳನ್ನ ಸ್ಥಗಿತಗೊಳಿಸುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದ. ಆ ಆದೇಶವನ್ನೇ ಕರ್ನಾಟಕ ಹೈಕೋರ್ಟ್ ಪೀಠ ಇವತ್ತು ರದ್ದುಗೊಳಿಸಿದೆ. ರಾಕೇಶ್ ಮಹಾಲಿಂಗಪ್ಪ ಎಲ್ ಅಥವಾ ಇತರರು ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠ ಅಂಗೀಕರಿಸಿದ್ದು, ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂತೆ ಆದೇಶಿಸಿ ಮೇ 14ರಂದು ಆದೇಶವನ್ನು ಹೊರಡಿಸಲಾಗಿತ್ತು. ಈ ಒಂದು ಆದೇಶವನ್ನು ರದ್ದುಗೊಳಿಸಿ ಮೌಖಿಕ ಆದೇಶ ಹೊರಡಿಸಿದೆ. ಇಲ್ಲಿ ವಾದ ಪ್ರತಿವಾದ ಹೇಗಿತ್ತಂದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಒಂದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಏನಂತೆ ಅದನ್ನು ಮುಚ್ಚುವಂತೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿತ್ತು. ಯಾಕಂದ್ರೆ ನಾವು ರಾಜ್ಯ ಸರ್ಕಾರದಿಂದ ಒಂದು ಉಚಿತ ಔಷಧಿಯನ್ನು ನಾವು ಪೂರೈಸಲು ನಿರ್ಧರಿಸಿದ್ದೀವಿ. ರಾಜ್ಯ ಸರ್ಕಾರನೇ ಆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಏನಿದೆ, ಒಂದು ರಾಜ್ಯ ಸರ್ಕಾರಿ ಆಸ್ಪತ್ರೆಗಳೇನಿದೆ ಅಲ್ಲಿಗೆ ನಾವು ಉಚಿತವಾಗಿ ನಾವು ಔಷಧಿಗಳನ್ನ ಕೊಡ್ತೀವಿ. ಹಾಗಾಗಿ ಈ ಒಂದು ಜನೌಷಧಿ ಕೇಂದ್ರ ಅಲ್ಲಿ ಅದಕ್ಕೆ ಸ್ವಲ್ಪ ಅಂದ್ರೆ ಎಕ್ಸಾಂಪಲ್ 30% ನಾವು ಕಾಸ್ಟ್ ನ ಬೇರ್ ಮಾಡಬೇಕಾಗುತ್ತೆ. ಅದನ್ನ ಮತ್ತೆ ಬೇರ್ ಮಾಡೋ ಅವಶ್ಯಕತೆ ಇಲ್ಲ, ಅಂದ್ರೆ ಅದನ್ನ ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾವೇ ಫ್ರೀಯಾಗಿ ಕೊಡ್ತಿರೋದ್ರಿಂದ ಆ ಒಂದು ಜನೌಷಧಿ ಕೇಂದ್ರಗಳು ನಮಗೆ ಅವಶ್ಯಕತೆ ಇಲ್ಲ ಅನ್ನೋ ವಾದ ಮಂಡಿಸಿ ಅದನ್ನ ಕ್ಲೋಸ್ ಮಾಡ್ತಾ ಇದೀವಿ ಅನ್ನೋದು ಸರ್ಕಾರದ ಒಂದು ಸರ್ಕಾರಿ ವಕೀಲರ ಒಂದು ವಾದ ಆಗಿತ್ತು. ಓಕೆನಾ? ಸೊ ಅಲ್ಲದೆ ಈ ಜನೌಷಧಿ ಕೇಂದ್ರ ಏನಿದೆ ಅದು ಆಸ್ಪತ್ರೆ ಆವರಣದೊಳಗಿದ್ದ ಜನೌಷಧಿ ಕೇಂದ್ರಗಳನ್ನ ಮುಚ್ಚಿಸಲಾಗಿದೆ. ಇನ್ನುಳಿದಂತೆ ಅದರಾಚೆಗೆ ಇರುವ ಅಂದ್ರೆ ಆಸ್ಪತ್ರೆ ಬಿಟ್ಟು ಎಲ್ಲೆಲ್ಲೋ ಎಲ್ಲ ಕಡೆ ಇರುವ ಒಂದು ಜನೌಷಧಿ ಕೇಂದ್ರಗಳಿಂದ ನಾವು ಸ್ಥಗಿತಗೊಳಿಸಿಲ್ಲ ಅಂತ ಕೂಡ ತಿಳಿಸಿದ್ರು. ಸೊ ಬಳಿಕ ವಾದ ಮಾಡಿದ ಅರ್ಜಿದಾರರ ಪರ ವಕೀಲರು ಒಂದು ಸಮಾಲೋಚಿಸದೆ ಅಥವಾ ಯಾವುದೇ ಒಂದು ಮುಂಚಿತ ಮಾಹಿತಿ ನೀಡದೆ ತರಾತುರಿಯಲ್ಲಿ ಮುಚ್ಚಿಸಲಾಗಿದೆ ಇದನ್ನ. ಸೊ ಯಾವುದೇ ಒಂದು ನೀವು ಯಾವುದನ್ನು ಪ್ಲಾನ್ ಇಲ್ಲದೆ ನೀವು ಮುಚ್ಚಿಸಿದ್ದೀರಾ. ಉಚಿತ ಔಷಧಿ ವಿತರಣೆಗೆ ಸಣ್ಣ ಕೇಂದ್ರ ಒಂದು ಅಡ್ಡ ಬರುತ್ತಿದೆ ಎಂಬುದು ರಾಜ್ಯದ ವಾದವಾಗಲು ಸಾಧ್ಯವಿಲ್ಲ. ಸೊ ನಾವು ಉಚಿತವಾಗಿ ಕೊಡ್ತೀವಿ, ಸೊ ಅದು ಸೆಂಟ್ರಲ್ ಇಂದ ಇರೋದು, ನಮ್ಗೆ ಅವಶ್ಯಕತೆ ಇಲ್ಲ, ಅದೊಂದು ಕಾರಣ ಆಗಬಾರ್ದು. ಬಿಕಾಸ್ ಯಾವುದೋ ಒಂದು ನೀವು ಕೆಲವೊಂದು ಉಚಿತವಾಗಿ ಕೊಡ್ತೀನಿ ಅಂದ್ರೆ ಕೆಲವೊಂದು ದುಡ್ಡು ಕೊಟ್ಟು ತಗೊಳ್ಳೋದು ಕೂಡ ಇರುತ್ತೆ. ಎಲ್ಲಾ ಉಚಿತವಾಗಿ ಕೊಡಕ್ಕಾಗತ್ತಾ ರಾಜ್ಯ ಸರ್ಕಾರ? ಈ ರೀತಿ ಕೂಡ ಅವರು ವಾದ ಮಾಡಿದ್ದಾರೆ. ಓಕೆನಾ? ಸೊ ಹಾಗಾಗಿ ಯಾವಾಗಲೂ ಉಚಿತವಾಗಿ ಔಷಧ ನೀಡುತ್ತೇವೆ ಅಂತ ಇದ್ದಾರೆ. ಹಾಗಾಗಿ ನಾವಿಬ್ಬರು ಸಾರ್ವಜನಿಕ ಹಿತಾಸಕ್ತಿಗಾಗಿ ಅಂದ್ರೆ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಸಾರ್ವಜನಿಕರ ಒಂದು ಹಿತಾಸಕ್ತಿಗಾಗಿ ಇರೋದು ಅಂತ ಕೂಡ ತಿಳಿಸಿದ್ದಾರೆ. ಓಕೆನಾ? ಸೊ ಒಟ್ಟಾರೆ ಈ ಮೂಲ ಸೌಕರ್ಯ ಅಭಿವೃದ್ಧಿ, ಔಷಧಿ ದಾಸ್ತಾನು, ಉಪಕರಣಗಳು, ಪೀಠೋಪಕರಣಗಳು, ಸಿಬ್ಬಂದಿ ವೇತನ ಕೇಂದ್ರವನ್ನು ನಡೆಸುವ ಉದ್ದೇಶಕ್ಕಾಗಿ ಅಗತ್ಯ ಪರವಾನಗಿ ಪಡೆಯುವುದು ಕಾನೂನುಬದ್ಧವಾಗಿದೆ. ಅದು ಸಂವಿಧಾನದ ಅಡಿಯಲ್ಲಿ ಬರುತ್ತೆ. ಸೊ ಯಾವುದೇ ಒಂದು ಬದುಕುವ ಹಕ್ಕನ್ನು ಉಲ್ಲಂಘಿಸಲಾಗಿದೆ ಅಂತ ಪ್ರಬಲವಾದ ಒಂದು ವಾದ ಕೂಡ ಮಂಡಿಸಿದ್ರು. ಹಾಗಾಗಿ ಈ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವ ಜನೌಷಧಿ ಕೇಂದ್ರಗಳನ್ನ ಮುಚ್ಚುವಂತೆ ನಿರ್ದೇಶಿಸಿ ಮೇ 14ರಂದು ಹೊರಡಿಸಲಾದ ಆದೇಶವನ್ನು ರದ್ದುಗೊಳಿಸಿ ಮತ್ತೆ ಪುನಃ ಆದೇಶ ಹೊರಡಿಸಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಆವರಣದಲ್ಲಿ ಏನಿದೆ, ಒಂದು ಹಾಸ್ಪಿಟಲ್ ಆವರಣದಲ್ಲಿ ಏನಿದೆ, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಅದನ್ನ ಕ್ಲೋಸ್ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಮತ್ತೆ ಸರ್ಕಾರ ಯಾವ ರೀತಿ ಒಂದು ಕ್ರಮ ತಗೊಳುತ್ತೆ, ಇನ್ನು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಜಿದ್ದಾಜಿದ್ದಿಗೆ ಬಿದ್ದಿದೆ ಇಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಅಂತಾನೂ ಕೂಡ ಜನ ಮಾತಾಡ್ಕೋತಿದ್ದಾರೆ. ಓಕೆನಾ? ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.